ಸೊ ಅಸ್ಟ್ರೋ ಮತ್ತು ವಾಸ್ತುನ ಕಂಬೈನ್ ಮಾಡೋ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ದಟ್ಸ್ ವಾಟ್. ಇವಾಗ ನಾನೊಬ್ರು ಆಸ್ಟ್ರಾಲಜರ್ ಹತ್ರ ಹೋಗ್ತೀನಿ. ಆಸ್ಟ್ರಾಲಜರ್ ಹತ್ರ ಹೋದಾಗ ಅವರೆಲ್ಲ ಪರಿಹಾರಗಳನ್ನ ಮಾಡ್ಕೊಂಡು ಕೊಡ್ತಾರೆ. ಔಟ್ ಆಫ್ 100 ಪೀಪಲ್, ನಾಟ್ ಆಲ್ 100 ಪೀಪಲ್ ವಿಲ್ ಗೆಟ್ ರಿಸಲ್ಟ್ಸ್. ಬಟ್ ವೈ? ದಟ್ಸ್ ವಾಟ್. ಕೆಲವೊಬ್ರು ಕೇಳಿದಾಗ ಏನಂತ ಹೇಳ್ತಾರೆ, ನಿಮ್ದು ಆಸ್ಟ್ರಾಲಜಿ ಜಾತಕ ಚೆನ್ನಾಗಿದೆ, ವಾಸ್ತು ಚೆನ್ನಾಗಿಲ್ಲ, ವಾಸ್ತು ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಆಮೇಲೆ ಕೆಲವೊಬ್ರು ವಾಸ್ತು ಮಾಡಿಸ್ಕೊಂಡಿರ್ತಾರೆ, ಅವರಿಗೆ ಇಲ್ಲ ನಿಮ್ಮ ಜ್ಯೋತಿಷದಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಪಂಚಾಂಗದ ನಿಮ್ಮ ಏನಂತ ಹೇಳ್ತೀವಿ ಹಾರೋಸ್ಕೋಪ್ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಏನಂತ ಹೇಳ್ತಾರೆ, ಇಲ್ಲಿ ಪ್ರಾಬ್ಲಮ್ ಅಂದ ತಕ್ಷಣ ಅದು ಅಂತ ಹೇಳೋದು, ಅಲ್ಲಿ ಪ್ರಾಬ್ಲಮ್ ಅಂದ ತಕ್ಷಣ ಇದು ಅಂತ ಹೇಳೋದು. ಸೊ ಕಸ್ಟಮರ್ಸ್ ಎಲ್ಲೋ ಒಂದ್ ಕಡೆ ಲೂಪಲ್ಲಿ ಹುಡ್ಕೋತಾ ಇದ್ರು, ಹೆಂಗೆ ಅಂತ. ಸೊ ಅದನ್ನ ಎರಡು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಒಟ್ಟಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ವಿ ಗಾಟ್ ಸಮ್ ಫ್ರೂಟ್ಫುಲ್ ರಿಸಲ್ಟ್ಸ್ ಅಂತ ನಾನು ಹೇಳ್ಬೋದು. ಎರಡನ್ನೂ ಒಂದೇ ಲೆವೆಲಲ್ಲಿ ಮಾಡಿಬಿಡ್ತೀವಿ. ನಾವೇನಾರು ಒಂದು ಕನ್ಸಲ್ಟೇಷನ್ ಮಾಡಲಿಕ್ಕೆ ಅಂತ ಹೋದಾಗ ವಿ ಟೇಕ್ ದೇರ್ ಡೇಟ್ ಆಫ್ ಬರ್ತ್, ಟೈಮ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಇನ್ ಟು ಕನ್ಸಿಡರೇಷನ್, ಸೊ ದಟ್ ವಿ ಗೆಟ್ ಟು ನೋ ದೇರ್ ಚಾರ್ಟ್ಸ್.